ನಮಸ್ಕಾರ. ಈ ಬ್ರಹ್ಮಾಂಡದ ಸೃಷ್ಟಿಯ ಮೊದಲು ಈ ಸಂಪೂರ್ಣ ಬ್ರಹ್ಮಾಂಡದಲ್ಲಿ ಖಾಲಿ ಕತ್ತಲೆಯಷ್ಟೇ ತುಂಬಿತ್ತು. ಬೆಳಕಿನ ಮೂಲವೇ ಇರಲಿಲ್ಲ. ಬೆಳಕಿನ ಮೂಲವೇ ಇಲ್ಲದೆ ಈ ಜಗತ್ತಿನಲ್ಲಿ ಒಂದೇ ಒಂದು ಸೃಷ್ಟಿಯು ಆಗೋದಕ್ಕೆ ಸಾಧ್ಯತೆ ಇರಲಿಲ್ಲ. ಆ ಕಾರಣದಿಂದಾಗಿ ಸರ್ವ ಜೀವ ಜಂತುಗಳ ಉಳಿವಿಗಾಗಿ, ರಕ್ಷಣೆಗಾಗಿ, ಜನನಕ್ಕಾಗಿ ಎಲ್ಲ ದೇವಾನುದೇವತೆಗಳು ಯೋಚನೆಯಲ್ಲಿ ಇದ್ದಾಗ ಆದಿಶಕ್ತಿಯು ಖಾಲಿ ತನ್ನ ಒಂದು ನಗುವಿನಿಂದ ಒಂದು ಚಿಕ್ಕ ಬೆಳಕಿನ ಪುಂಜವನ್ನು ಸೃಷ್ಟಿ ಮಾಡ್ತಾಳೆ. ಆ ಬೆಳಕಿನ ಪುಂಜವು ಹಾಗೆ ಬೆಳೆಯುತ್ತಾ ಬೆಳೆಯುತ್ತಾ ಬಂದು ಅದು ಈ ಸಂಪೂರ್ಣ ಸೃಷ್ಟಿಯ ಜನನಕ್ಕೂ, ಸೂರ್ಯ ಚಂದ್ರ ಗ್ರಹಗಳ ಜನನಕ್ಕೂ ಕಾರಣ ಆಯಿತು ಅಂತ ನಮ್ಮ ಪುರಾಣಗಳು ಹೇಳುತ್ತೆ. ಆ ಕಾರಣದಿಂದಾಗಿ ಕೂಷ್ಮ ಅಂಡ ಅಂದರೆ ಬೆಳಕಿನ ಒಂದು ಚಿಕ್ಕ ಗೋಲ ಅಂತ ಅರ್ಥ. ಆ ಒಂದು ಬೆಳಕಿನ ಚಿಕ್ಕ ಗೋಲದಿಂದ ಸಂಪೂರ್ಣ ಸೃಷ್ಟಿಯ ಜನನ ಆಯಿತು. ಆ ಕಾರಣದಿಂದಾಗಿ ಜಗಜ್ಜನನಿಯ ಈ 4ನೇ ರೂಪಕ್ಕೆ, ನವರಾತ್ರಿಯ 4ನೇ ದಿವಸ ಕೂಷ್ಮಾಂಡ ಮಾತಾ ದೇವಿಯ ರೂಪವನ್ನು ನಾವೆಲ್ಲರೂ ಆರಾಧನೆ ಮಾಡ್ತೀವಿ. ಕೂಷ್ಮಾಂಡ ಮಾತೆಯು 8 ಭುಜಗಳನ್ನು ಹೊಂದಿದ್ದಾಳೆ. ಆ 8 ಭುಜಗಳಲ್ಲಿಯೂ ಕೂಡ ಆಯುಧಗಳನ್ನು ಹಿಡಿದಿದ್ದಾಳೆ, ಕಮಲವನ್ನು ಹಿಡಿದಿದ್ದಾಳೆ. ಇದರ ಮುಖ್ಯವಾದ ಅರ್ಥ ಏನೆಂದರೆ ಈ ಸೃಷ್ಟಿಯ ರಕ್ಷಣೆ. ಅದೇ ರೀತಿ ಕೂಷ್ಮಾಂಡ ಮಾತೆಯ ಆರಾಧನೆ ಮಾಡಿದವರಿಗೆ ಮಾತೆ ಸದಾ ಜೀವನ ಪರ್ಯಂತ ರಕ್ಷಣೆಯನ್ನು ಕೊಡ್ತಾಳೆ ಅನ್ನುವಂಥದ್ದಕ್ಕೆ ಇದೊಂದು ಶ್ರೇಷ್ಠ ಉದಾಹರಣೆಯಾಗಿದೆ. ಆ ಕಾರಣದಿಂದಾಗಿ ನವರಾತ್ರಿಯ 4ನೇ ದಿವಸವನ್ನು ಕೂಷ್ಮಾಂಡ ಮಾತೆಯ ದಿನವನ್ನಾಗಿ ಇಡೀ ಲೋಕವು ಇವತ್ತು ಆಚರಣೆ ಮಾಡ್ತಾ ಇದೆ, ಸೆಲೆಬ್ರೇಟ್ ಮಾಡ್ತಾ ಇದೆ. ಕೂಷ್ಮಾಂಡ ಮಾತೆಯು ಸರ್ವರಿಗೂ ಸುಖ, ಶಾಂತಿ, ನೆಮ್ಮದಿ, ರಕ್ಷಣೆಯನ್ನು ಕೊಡಲಿ ಅಂತ ಕೇಳ್ತಾ ನನ್ನ ಈ ಪುಟ್ಟ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತಾ ಧನ್ಯವಾದಗಳು.